ಸಾಲು ಸಾವಾಗ್ತಿವೆ. ಹರೆಯದ ವಯಸ್ಸಿನವರೇ ಉಸಿರು ಚೆಲ್ತಿದ್ದಾರೆ. ಆರೋಗ್ಯವಾಗಿ ಇದ್ದವರೇ ಪ್ರಾಣ ಬಿಡ್ತಿದ್ದಾರೆ. ಹೃದಯಾಘಾತ ಅನ್ನೋದು ಜನರನ್ನ ಬೆಚ್ಚಿ ಬೀಳಿಸಿದೆ. ಇದೀಗ ಮಹಿಳೆಯರಿಗೆ ಆಘಾತಕಾರಿ ವಿಷಯವೊಂದನ್ನ ತಜ್ಞರು ನೀಡಿದ್ದಾರೆ. ಅದೇನೆಂದ್ರೆ ಗರ್ಭನಿರೋಧಕ ಮಾತ್ರೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ತಿಳಿಸಿದ್ದಾರೆ. ಜಂಕ್ ಫುಡ್ ಮುಟ್ಟಬಾರದು, ವ್ಯಾಯಾಮ ತಪ್ಪಿಸಬಾರದು, ಊಟ ನಿದ್ರೆ ಸರಿ ಇರಬೇಕು, ಆಗಾಗ್ಗೆ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಬೇಕು. ಹೃದಯಾಘಾತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ವೈದ್ಯರು 10 ಸಲಹೆ ಸೂಚನೆ ಕೊಡ್ತಾರೆ. ಆದ್ರೀಗ ಜಯದೇವ ಆಸ್ಪತ್ರೆಯ ತಜ್ಞರ ವರದಿಯೊಂದು ಮಹಿಳೆಯರಿಗೆ ಆಘಾತ ತರಿಸುವಂತಿದೆ. ಮಹಿಳೆಯರೇ, ಗರ್ಭ ನಿರೋಧಕ ಮಾತ್ರೆ ಬಳಸುವ ಮುನ್ನ ಎಚ್ಚರ. ಹೃದಯಾಘಾತಕ್ಕೆ ಕಾರಣವಾಗ್ತಿವೆ ಗರ್ಭ ನಿರೋಧಕ ಮಾತ್ರೆ. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗ್ತಿವೆ. ಮಹಿಳೆಯರೇ ಹೆಚ್ಚಾಗಿ ಹೃದಯಾಘಾತಕ್ಕೆ ತುತ್ತಾಗ್ತಿದ್ದಾರೆ ಅಂತ ಜಯದೇವ ವೈದ್ಯರು ಶಾಕಿಂಗ್ ಸುದ್ದಿ ಹೊರಹಾಕಿದ್ರು. ಅದರಲ್ಲೂ ಮಹಿಳೆಯರಲ್ಲಿ ಹೃದಯಾಘಾತಕ್ಕೆ ಗರ್ಭ ನಿರೋಧಕ ಮಾತ್ರೆಗಳು ಕಾರಣ ಅನ್ನೋದು ತಜ್ಞರ ವರದಿಯಿಂದ ಬಯಲಾಗಿದೆ. ವಿಷಯ ಏನು ಅಂದ್ರೆ, ಗರ್ಭ ನಿರೋಧಕ ಮೆಡಿಸಿನ್ಗಳ ಬಳಕೆಯಿಂದ ಮಹಿಳೆಯರಲ್ಲಿ ರಕ್ತದ ಹೆಪ್ಪುಗಟ್ಟುವಿಕೆ ಕಂಡು ಬರ್ತಿದೆಯಂತೆ. ಇದರಿಂದಾಗಿ ಕೆಲ ಮಹಿಳೆಯರಲ್ಲಿ ಹೃದಯಾಘಾತ ಆಗ್ತಿದೆ. ಗರ್ಭ ನಿರೋಧಕ ಮಾತ್ರೆಗಳಲ್ಲದೆ ಪೇನ್ ಕಿಲ್ಲರ್, ಹೈಡೋಸ್ ಮಾತ್ರೆಗಳು ಹೃದಯಾಘಾತಕ್ಕೆ ಕಾರಣವಾಗ್ತಿವೆ. ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಜಯದೇವ ತಜ್ಞರ ಸಮಿತಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಮುಂದಾಗಿದೆ. ಹೆಣ್ಣು ಮಕ್ಕಳಲ್ಲಿ ಅವರು ಗರ್ಭಿಣಿಯರಾದಾಗ ಈ ಜೆಸ್ಟೇಷನಲ್ ಡಯಾಬಿಟಿಸ್ ಹಾಗೂ ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ. ಗರ್ಭಿಣಿಯವರಲ್ಲಿ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ, ಕೆಲವರಿಗೆ ಸಕ್ಕರೆ ಕಾಯಿಲೆ ಅಂಶ ಬಳಕೆಗೆ ಬರುತ್ತೆ. ಆ ಕಾಯಿಲೆ ಇರುವಂಥವ್ರಿಗೂ ಸಹ ಹೃದಯಾಘಾತ ಜಾಸ್ತಿ ಆಗುತ್ತೆ. ಹಾಗೂ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತೊಗೊಂಡಿರ್ತಾರೆ. ಅವರು ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂದರೆ ನಾವು ತಗೊಂಡಂತಹ ಹೆಣ್ಣುಮಕ್ಕಳಲ್ಲೂ ಸಹ ಹೃದಯಾಘಾತ, ಅದು ಸಹ ಒಂದು ಕಾರಣ. ಪ್ರತಿ 10 ಹೃದಯಾಘಾತ ಪ್ರಕರಣಗಳಲ್ಲಿ 18ರಿಂದ 40 ವರ್ಷದೊಳಗಿನ 3-4 ಮಹಿಳೆಯರಿದ್ದಾರೆ. ಔದ್ಯೋಗಿಕ, ಕೌಟುಂಬಿಕ ಒತ್ತಡ, ಮಕ್ಕಳ ಕುರಿತಾದ ಚಿಂತೆಯೇ ಮಹಿಳೆಯರನ್ನ ಅನಾರೋಗ್ಯಕ್ಕೆ ದೂಡ್ತಿದೆ. ಇನ್ನು ಸರಣಿ ಹೃದಯಾಘಾತಗಳ ಕುರಿತು ತಾಂತ್ರಿಕ ಸಮಿತಿ ತಜ್ಞರ ವರದಿ ಅನುಸರಿಸಿ ಕ್ರಮ ಕೈಗೊಳ್ತೀವಿ ಅಂತ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ತಜ್ಞ ಸಮಿತಿಯನ್ನ ರಚನೆ ಆಗಿದೆ, ಅವರು ತನಿಖೆಯನ್ನ ಮಾಡಿ ಕೊಡ್ತಾರೆ. ಈ ವಿಷಯದಲ್ಲಿ ಈಗಾಗಲೇ ಮೊದಲು ಹೇಳಿದ್ದೀನಿ, ಗೊಂದಲ ಸೃಷ್ಟಿ ಮಾಡೋದು ಬೇಡ, ಅನಾವಶ್ಯಕವಾಗಿ ಇದನ್ನು ಜನರಲ್ ಗಾಬರಿಯನ್ನು ಸೃಷ್ಟಿ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಅದರಲ್ಲಿ ನಿಜವಾಗ್ಲೂ ಏನಾಗಿದೆ, ಏನು ಕಾರಣ ಏನು ಅಂತ ವೈದ್ಯಕೀಯವಾದಂಥ ರೀತಿಯಲ್ಲಿ ನೋಡ್ತಾರೆ, ತಜ್ಞರು ನೋಡ್ತಾರೆ. ಅದಕ್ಕೋಸ್ಕರ ಬಂದ್ಮೇಲೆ ಹೇಳೋಣ. ಹೃದಯಾಘಾತ ಪ್ರಕರಣಗಳು ದಿನದಿನಕ್ಕೂ ಹೆಚ್ಚಾಗ್ತಿರೋದು ಆಘಾತ ಮೂಡಿಸಿದೆ. ನೋವಿನ ಸಂಗತಿ ಏನಂದ್ರೆ, ಬೆಂಗಳೂರು ಸುತ್ತಲಿನ ಜನ ಕೂಡ ಹೃದಯಾಘಾತಕ್ಕೆ ಜಯದೇವ ಆಸ್ಪತ್ರೆಯನ್ನೇ ಅವಲಂಬಿಸುವಂತಾಗಿದೆ. ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದೊಂದು ತಿಂಗಳಲ್ಲಿ 317 ಜನರು ಎದೆ ನೋವು ಅಂತ ಬಂದಿದ್ರು. ಅದರಲ್ಲಿ 16 ಜನರಿಗೆ ಹೃದಯಾಘಾತವಾಗಿದ್ದು, ಇಲ್ಲಿನ ಆಸ್ಪತ್ರೆಯಲ್ಲಿ ಹೃದ್ರೋಗ ತಜ್ಞರಿಲ್ಲದೆ ರೋಗಿಗಳನ್ನ ಜಯದೇವ ಆಸ್ಪತ್ರೆ ಕಳಿಸಿದ್ದಾರೆ. ಬಂದವರಿಗೆಲ್ಲ ನಾವು ಕಂಪಲ್ಸರಿ ECG ಮಾಡೇ ಮಾಡ್ತೀವಿ. ECG ಮಾಡಿದ್ರಲ್ಲಿ ನಮಗೆ 317 ಜನದಲ್ಲಿ ಒಟ್ಟು ಕಂಡು ಬಂದಿದ್ದು 16 ಜನಕ್ಕೆ ಸ್ವಲ್ಪ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ECGಲಿ ದೃಢಪಟ್ಟಿರುತ್ತೆ. ಅಂಥವ್ರನ್ನ ನಾವು ಇಲ್ಲಿ ನಮ್ಮಲ್ಲಿ ಹೃದಯ ಸಂಬಂಧಿ ತಜ್ಞ ವೈದ್ಯರು ಇಲ್ಲದಿರೋದ್ರಿಂದ ನಾವು ಇಮಿಡಿಯೇಟ್ಲಿ ಆ್ಯಂಬುಲೆನ್ಸ್ ಮಾಡಿ ಜಯದೇವ ಹಾಸ್ಪಿಟಲ್ಗೆ ಕಳಿಸ್ಕೊಟ್ಟಿರ್ತೀವಿ. ಸರಣಿ ಹೃದಯಾಘಾತ ಪ್ರಕರಣಗಳು ಜನರಲ್ಲಿ ಎದೆ ಬಡಿತ ಹೆಚ್ಚಿಸಿವೆ. ಈ ಬಗ್ಗೆ ತಾಂತ್ರಿಕ ಸಮಿತಿ ವರದಿ ಯಾವ ಕಾರಣ ಹಾಗೂ ಸಲಹೆಗಳನ್ನು ನೀಡುತ್ತೋ ನೋಡಬೇಕು. ದೇವನಹಳ್ಳಿಯಿಂದ ನವೀನ್ ಜೊತೆ ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು.